ಆಹಾರ ಸುರಕ್ಷಿತ ಗುಣಮಟ್ಟ ಪ್ರಾಧಿಕಾರ ತುಮಕೂರು ಜಿಲ್ಲೆ ಮತ್ತು ಆಹಾರ ಸಂರಕ್ಷಣಾ ತರಬೇತಿ ಮತ್ತು ಪ್ರಮಾಣ ಪತ್ರ ಕೇಂದ್ರ ಇವರ ವತಿಯಿಂದ ನಡೆಯುತ್ತಿರುವ ಆಹಾರ ಸುರಕ್ಷತಾ ತರಬೇತಿ ಮತ್ತು ಪ್ರಮಾಣ ಪತ್ರ ಕಾರ್ಯಕ್ರಮವನ್ನು ಮಧುಗಿರಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ತರಬೇತಿ ಹಾಗೂ ಪ್ರಮಾಣ ಪತ್ರ ವಿತರಣೆ ಹಾಗೂ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಧುಗಿರಿ ಮತ್ತು ಕೊರಟಗೆರೆ ಹೋಟೆಲ್ ಮಾಲೀಕರು, ಅಂಗಡಿ ಮಾಲೀಕರಿಗೆ ತರಬೇತಿ ನೀಡಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಅಂಕಿತ ಅಧಿಕಾರಿಗಳು, ಆಹಾರ ಸುರಕ್ಷಾ ಗುಣಮಟ್ಟ ಅಧಿಕಾರಿ ಹರೀಶ್ ಮತ್ತು ಪುರಸಭೆ ಮುಖ್ಯ ಅಧಿಕಾರಿ ಸುರೇಶ್, ಆಹಾರ ಸುರಕ್ಷಿತ ಅಧಿಕಾರಿ ಮೋಹನ್, ಆಹಾರ ಸುರಕ್ಷಿತ ಅಧಿಕಾರಿ ಕೊರಟಗೆರೆಯ ಚಂದ್ರಪ್ಪ, ವರ್ತಕರಾದ ನವೀನ್, ರಾಘವೇಂದ್ರ ಶೆಟ್ಟಿ, ಯಶವಂತ್, ಅರುಣ್, ಏಕಾಂತ್ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಇಲ್ಲ ನೀರು ಅಥವಾ ನೀರಲ್ಲಿದ್ರೆ ಅವಾಗ ಅದು ಒರಿಜಿನಲ್. ಎರಡನೇ ಎಕ್ಸ್ಪೆರಿಮೆಂಟ್. ಆದರೆ ಎಕ್ಸ್ಪೆರಿಮೆಂಟ್ ಮಾಡೋದ್ರ ಮುಂಚೆ ಮನೆಯಲ್ಲಿ ಸಣ್ಣ ಪುಟ್ಟ ಮಕ್ಕಳಿಗೆ ಮನೆ ದಾಳಿ ಮಾಡೋಕೆ ಹೋಗ್ಬೇಡಿ, ಯಾಕಂದ್ರೆ ಮನೆಗೆ ಬೆಂಕಿ ಹಚ್ಚಿಬಿಡ್ತಾರೆ. ಸೊ ಏನು ಮಾಡೋದಂದ್ರೆ ಒಂದು ಹತ್ತಿ ತಗೊಳ್ಳಿ, ಇವಾಗ ಏನು ಹತ್ತಿ ತೋರಿಸಿರೋ ಆ ಹತ್ತಿನ ತಗೊಂಡ್ಬಿಟ್ಟು ಜೇನಲ್ಲಿ ಚೆನ್ನಾಗಿ ಬೆಂಕಿ ತೋರಿಸಿ ಉಲ್ಟಾ ಬಂದರೆ ಏನಾಗ್ತದೆ? ಆಹಾರ ಸುರಕ್ಷತೆ ಗುಣಮಟ್ಟ ಪ್ರಾಧಿಕಾರ ಭಾರತ ಸರ್ಕಾರ FSSAI ಅಂತ ಏನಿದೆ, ಇದರ ಅಡಿಯಲ್ಲಿ 2017ರಿಂದ ಆಹಾರ ಸುರಕ್ಷತಾ ತರಬೇತಿ ಮತ್ತು ಪ್ರಮಾಣ ಪತ್ರ ಕಾರ್ಯಕ್ರಮ ನಡೀತಾ ಇದೆ. 2020 ಡಿಸೆಂಬರ್ ಅನ್ಲಾಕ್ 4 ಏನು ಕೊರೋನಾ ವೈರಸ್ ಬಂದ್ಬಿಟ್ಟು ಅನ್ಲಾಕ್ ಹಂತದಲ್ಲಿ ಇದನ್ನು ಮ್ಯಾಂಡೇಟ್ರಿಗೊಳಿಸಲಾಗಿದೆ. ಪ್ರತಿಯೊಬ್ಬ ಆಹಾರ ಉದ್ಯಮಿ, ಅಂಗಡಿ ಹೋಟೆಲ್ ಅಂತ ಬರಲ್ಲ, ಇಲ್ಲಿ ಯಾರ್ಯಾರು ಫುಡ್ ಬಿಸ್ನೆಸ್ ಆಪರೇಟರ್ FBOs ಅಂತ ನಾವು ಕರಿತೀವಿ, ಎಲ್ಲ ರೀತಿಯ ಆಹಾರ ಉದ್ಯಮಿಗಳು, ನಮ್ಮ ಬೀದಿ ಬದಿ ವ್ಯಾಪಾರಿಗಳಿರ್ಬೋದು, ಕಿರಾಣಿ ಅಂಗಡಿಯವರು ಇರ್ಬೋದು, ಹೋಟೆಲ್ನವರು ಇರ್ಬೋದು, ಪಾನಿಪುರಿ ಗಾಡಿ ಇರ್ಬೋದು, ತರಕಾರಿ ಮಾರುವವರು ಇರ್ಬೋದು, ಮೆಡಿಕಲ್ ಶಾಪ್ನವರು, ಮಾಂಸದ ಅಂಗಡಿಗಳು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು, ಟೋಟಲ್ ಜನರಿಗೆ ಸಾರ್ವಜನಿಕರಿಗೆ ಆಹಾರ ವಿತರಣೆ, ಆಹಾರ ಉದ್ಯಮದಲ್ಲಿ ಯಾರ್ಯಾರು ತೊಡ್ಕೊಂಡಿದ್ದಾರೆ ಇವ್ರಿಗೆ ಮಾತ್ರ ಅಲ್ಲ, ನಮ್ಮ ಶಾಲೆಗಳಿರ್ಬೋದು, ಈಟ್ ರೈಟ್ ಕಾರ್ಯಕ್ರಮಗಳು ನಡೀತಿದ್ದಾವೆ. ಸೇವಾ ರೂಪದಲ್ಲಿ ಮಠ, ಮಂದಿರ, ಮಸೀದಿ, ಟೋಟಲಿ ಆಹಾರ ವಿತರಣೆ ಎಲ್ಲೆಲ್ಲಿ ನಡೀತಿದೆ ಅವರಿಗೆಲ್ಲರಿಗೂ ಕಡ್ಡಾಯವಾಗಿ ಆಹಾರ ಸುರಕ್ಷತಾ ತರಬೇತಿ ಮತ್ತು ಪ್ರಮಾಣ ಪತ್ರ ಕಾರ್ಯಕ್ರಮ ಆಗಬೇಕು. ಪ್ರತಿಯೊಬ್ಬ ನಾಗರಿಕರಿಗೂ ಗುಣಮಟ್ಟದ ಆಹಾರ ಪದಾರ್ಥ ಸಿಗುವ ನಿಟ್ಟಿನಲ್ಲಿ ಆಹಾರ ಉದ್ಯಮಿಗಳಿಗೆ ಕಡ್ಡಾಯವಾಗಿ ತರಬೇತಿಯನ್ನು ನೀಡಬೇಕು ಎನ್ನುವಂಥದ್ದು ಕೇಂದ್ರ ಸರ್ಕಾರದ ಆಶಯ. ಇದರಂತೆ ಇವತ್ತು ನಾವು ಮಧುಗಿರಿಯಲ್ಲಿ ಒಂದು 200 ಮೆಂಬರ್ಸ್ಗೆ ಕ್ಯಾಟ್ರಿಂಗ್ 100, ರಿಟೈಲರ್ಸ್ 100 ಬ್ಯಾಚ್ ವೈಸ್ ಮಾಡಿ ಇವತ್ತು ತರಬೇತಿಯನ್ನು ನೀಡುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ತುಮಕೂರು ಜಿಲ್ಲೆಯ ಪ್ರತಿ ತಾಲೂಕು ಕೇಂದ್ರಗಳಲ್ಲೂ ಸಹ ನಾವು ಈ ರೀತಿ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಸಾರ್ವಜನಿಕರು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಯೊಬ್ಬ ನಾಗರಿಕರಿಗೂ ಗುಣಮಟ್ಟದ ಆಹಾರ ಪದಾರ್ಥ ದೊರಕುವ ನಿಟ್ಟಿನಲ್ಲಿ ಆಹಾರ ಉದ್ಯಮಿಗಳು ಸರ್ಕಾರದೊಂದಿಗೆ ಕೈ ಜೋಡಿಸಬೇಕು ಅಂತ ಇವಾಗ ಕೇಳಿಕೊಳ್ತೇವೆ. ಆಹಾರ ಸುರಕ್ಷತೆ ಮತ್ತು ಪ್ರಮಾಣ ಪತ್ರ ಕೇಂದ್ರ ಮೇಲ್ವಿಚಾರಕನಾಗಿದ್ದೇನೆ ನಾನು. ನನ್ನ ಹೆಸರು ಪಂಡಿತ್ ರಾವ್. ಈಗ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನಲ್ಲಿ ಈ ಒಂದು ತರಬೇತಿ ಕೇಂದ್ರವನ್ನು ಇವತ್ತು ನಾವು ಇಲ್ಲಿ ನಡವಳಿಸಲು ಬಂದಿದ್ದೇವೆ. ಈ ಪ್ರೋಗ್ರಾಮಿಗೆ ಜಿಲ್ಲಾ ಅಂಕಿತ ಅಧಿಕಾರಿಗಳು ಮತ್ತು ಆಹಾರ ಸುರಕ್ಷತಾ ಅಧಿಕಾರಿಗಳು ಚಂದ್ರಪ್ಪ ಸರ್ ಮತ್ತು ಮೋಹನ್ ಸರ್ ಬಂದಿದ್ದರು. ಜೊತೆಗೆ ಪುರಸಭೆಯ ಹೆಲ್ತ್ ಇನ್ಸ್ಪೆಕ್ಟರ್ ಆದಂಥ ಬಾಲಾಜಿ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಮುಖ್ಯಾಧಿಕಾರಿ ಸುರೇಶ್ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಹಾಗೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ನಾವೇನು ಫಾಸ್ಟ್ಯಾಗ್ ತರಬೇತಿ ಮತ್ತು ಪ್ರಮಾಣ ಪತ್ರ ಕೇಂದ್ರವನ್ನು ಕಡ್ಡಾಯಗೊಳಿಸಿದೆ ಸರ್ಕಾರ, ಅದನ್ನು ಅನುಷ್ಠಾನಗೊಳಿಸಲು ನಾವು ಕಾರ್ಯನಿರ್ವಹಿಸುತ್ತಿದ್ದೇವೆ. ಏನಂತಂದರೆ ಇದರ ಮೂಲ ಧ್ಯೇಯ ನಾಗರಿಕರಿಗೆ ಒಳ್ಳೆಯ ರೀತಿಯ ಗುಣಮಟ್ಟದ ಆಹಾರವನ್ನು ಸಿಗಬೇಕನ್ನೋ ಒಂದು ಹಿತದೃಷ್ಟಿಯಿಂದ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಕಟ್ಟುನಿಟ್ಟಾಗಿ ಪಾಲಿಸಬೇಕಂತೇಳಿ ಆದೇಶ ಮಾಡಿದೆ. ಅದರ ಅರಿವು ಕೆಲವು ಜನರಿಗೆ ಇರದ ಕಾರಣಕ್ಕಾಗಿ ಅರಿವು ಮತ್ತು ನೋಂದಣಿ ಕಾರ್ಯಕ್ರಮವನ್ನು ನಾವು ಪ್ರತಿ ಜಿಲ್ಲೆ, ಪ್ರತಿ ತಾಲೂಕು ಮತ್ತು ಗ್ರಾಮ ಪಂಚಾಯತಿ ಲೆವೆಲ್ವರೆಗೂ ನಾವು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮುಂದಿನ ದಿನದಲ್ಲಿ ಮಾಡ್ತೀವಿ. ಅಂದರೆ ಇದು ಟೀ ಕುಡಿಯೋರಿಂದ ಹಿಡಿದು ಮತ್ತು ಹಾಗೆ ಎಲ್ಲ ಹೋಟೆಲ್ ಮಾಲೀಕರಿಗೂ ಇದು ನಮ್ಮ ಬಾಡಿಯೊಳಗಡೆ, ಅಂದರೆ ನಮ್ಮ ದೇಹದ ಒಳಗಡೆ ಏನು ಫುಡ್ ಅನ್ನೋದು ಇಂಜೆಕ್ಟ್ ಆಗುತ್ತೋ ಅವರು ಪ್ರತಿಯೊಬ್ಬರು, ಅವರು ಪ್ಯಾಕ್ ಮಾಡಿ ಮಾರೋರಾಗಲಿ ಇಲ್ಲ ಮಾರ್ಕೆಟಿಂಗ್ ಮಾಡಿ ಬಿಸ್ನೆಸ್ ಮಾಡೋರಾಗಲಿ, ಪ್ರತಿಯೊಬ್ಬರೂ ಈ
ಫಾಸ್ಟ್ಯಾಗ್ ತರಬೇತಿಯನ್ನು ಕಡ್ಡಾಯ ತಗೊಳ್ಳಬೇಕಂತೇಳಿ ಗೌರ್ಮೆಂಟದ ಆದೇಶ ಇರೋದ್ರಿಂದ ಸರ್ ಮಧುಗಿರಿ ಸಚಿವ ಜಿಲ್ಲೆಯವರಿಗೆ ಎಷ್ಟು ಜನಕ್ಕೆ ಈಗ ಪ್ರಮಾಣ ಪತ್ರ ವಿತರಣೆ ಮಾಡ್ತಾರೆ? ಈಗ ಆಲ್ರೆಡಿ ನಾವು 100 ಜನಕ್ಕೆ ಬೆಳಗ್ಗೆ ಕೊಟ್ಟಿದ್ದೀವಿ, ಈಗ 100 ಜನಕ್ಕೆ ಮಧ್ಯಾಹ್ನ ಕೊಡ್ತಿದ್ದೀವಿ. ಟೋಟಲಿ ಏನು ಫುಡ್ ವೆಂಡರ್ಸ್ ಅಂತ ಏನಿದ್ದಾರೆ, ಯಾರು ಬರ್ತಾರೆ ವ್ಯಾಪಾರಿಗಳು, ಪ್ರತಿಯೊಬ್ಬರು ತಗೊಳ್ಬೇಕಂತೇಳಿ ಆದೇಶ ಇದೆ. ಅದಕ್ಕೆ ಉದ್ದೇಶ ಇಷ್ಟೇ, ನಾಗರಿಕರಿಗೆ ಗುಣಮಟ್ಟದ ಆಹಾರ ತಲುಪಿಸುವ ನಿಟ್ಟಿನಲ್ಲಿ ನಾವು ನೀವು ಸೇರಿ ಈ ಒಂದು ಕಾರ್ಯಕ್ರಮವನ್ನು, ಈ ತರಬೇತಿ ತಗೊಳ್ಬೇಕಂತಿರುವ ಒಂದು ಏನು ಆದೇಶ ಮಾಡಿದರೆ ಆ ಆದೇಶ ಮಾಡೋದು ನಾವು ಕೈ ಜೋಡಿಸ್ಬೇಕಂತ ಸರ್ ಅಂದರೆ ಮಧುಗಿರಿ, ಕೊರಟಗೆರೆ, ಪಾವಗಡಕ್ಕೆ ಇವತ್ತು ಎಷ್ಟು ಜನಕ್ಕೆ ಕೊಟ್ಟಿದ್ದೀರಾ? ಮಧುಗಿರಿ ಕೊರಟಗೆರೆ ಅಂತ ಎಷ್ಟು ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀರಿ? 200 ಜನಕ್ಕೆ ಕೊಟ್ಟಿದ್ದೀವಿ, 200 ಜಿಲ್ಲೆಗಳಿಗೆ.